ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಸಮಯ ನಾವೆಲ್ಲರೂ ದೇವರ ವಾಕ್ಯವನ್ನು ಆಲಿಸಿ ನಮ್ಮ ಜೀವನವನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸಿ ಈ ದಿನವನ್ನು ನಾವು ಆರಂಭಿಸುತ್ತಿದ್ದೇವೆ. ಎಲ್ಲರೂ ಬಹಳ ಸಂತೋಷವಾಗಿರಿ. ದೇವರ ವಾಕ್ಯದಿಂದ ದೇವರು ಎಲ್ಲಾ ವಿಧದ ಅನುಗ್ರಹಗಳನ್ನು ನಿಮಗೆ ನೀಡುತ್ತಾರೆ. ಈ ದಿನ ದೇವರ ವಾಕ್ಯದಲ್ಲಿ ಆರಂಭಿಸುವಾಗ ನಿಮಗೆ ದೇವರು ದಾರಿ ತೋರಿಸುವ ಒಂದು ಅನುಭವ, ಅದ್ಭುತವಾಗಿ ಸಲಗುವ ಅತೀ ಅಮೂಲ್ಯ ಅನುಭವಗಳು ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ನಾವು ಆಲಿಸುವ ವಾಕ್ಯ ಕೀರ್ತನೆಗಳು 1ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವನಾರೋ ಅವನೇ ಧನ್ಯನು. ಹಗಲು ಇರುಳು ಎನ್ನದೆ ಅದನ್ನೇ ಧ್ಯಾನಿಸುತ್ತಿರುವನಾರೋ ಅವನೇ ಧನ್ಯನು. ನದಿಯ ಬದಿಯಲ್ಲಿ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವಿವ ವೃಕ್ಷದಂತೆ, ಎಲೆ ಬಾಡದೆ ಪಸರಿಸುವ ತರುವಂತೆ. ಪ್ರಿಯರೇ, ಒಂದು ವ್ಯಕ್ತಿ ದೇವರ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ವಿಶ್ವಾಸಿಸುತ್ತಾನೋ ಅದಕ್ಕಿಂತ ಮಿಗಿಲಾಗಿ ಆ ವ್ಯಕ್ತಿಯ ಕುಟುಂಬ, ಅವನ ಭವಿಷ್ಯ ಅನುಗ್ರಹಿಸಲ್ಪಡುತ್ತದೆ ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ದೇವರ ವಾಕ್ಯವನ್ನು ಬೆಲೆ ನೀಡಿ ಹಗಲು ರಾತ್ರಿ ಇದನ್ನು ಕುರಿತು ಧ್ಯಾನಿಸುವಾಗ, ಸ್ವೀಕರಿಸುವಾಗ ಆ ವ್ಯಕ್ತಿ ಹೇಗೆ ಫಲಭರಿತನಾಗುತ್ತಾನೆ. ಆ ವ್ಯಕ್ತಿ ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ ಎಂದು ದೇವರ ವಾಕ್ಯದಲ್ಲಿ ನುಡಿದಿರುವುದು. ಪ್ರಿಯರೇ, ಒಂದು ವ್ಯಕ್ತಿ ದೇವರ ವಾಕ್ಯದಲ್ಲಿ ಅವನ ಜೀವನವನ್ನು ಪ್ರಾರಂಭಿಸುವಾಗ ಅವನನ್ನು ದೇವರು ಒಂದು ಅನುಗ್ರಹ ಇರುವ ಸ್ಥಳದಲ್ಲಿ ನೆಟ್ಟು ಬೆಳೆಸುವ ರೀತಿಯಲ್ಲಿ ಅವನು ಅತಿ ಮನೋಹರವಾಗಿ ಮಾರ್ಪಡುತ್ತಾನೆ. ಇಂದು ಏನೆಲ್ಲ ಕಾರ್ಯಗಳನ್ನು ನೀವು ಮಾಡಬೇಕು ಎಂದು ಇರುವುದು? ಇಂದು ದೇವರ ವಾಕ್ಯದಲ್ಲಿ ಪ್ರಾರ್ಥಿಸಿ ಪ್ರಾರಂಭಿಸುವಾಗ ಈ ದಿನ ನಿನ್ನ ಕಾರ್ಯಗಳು ಸಫಲವಾಗುತ್ತದೆ, ಅನುಗ್ರಹಿಸಲ್ಪಡುತ್ತದೆ. ನಮಗೆ ಈಗ ಆಲಿಸಿದ ವಾಕ್ಯದೊಂದಿಗೆ ಪ್ರಾರ್ಥಿಸೋಣ. ಪ್ರಭುವೇ, ಈ ವಾಕ್ಯವನ್ನು ನಾನು ವಿಶ್ವಾಸಿಸುತ್ತೇನೆ. ಈಗ ಆಲಿಸಿದ ವಾಕ್ಯವನ್ನು ಸ್ವೀಕರಿಸುತ್ತೇನೆ, ಅನುಸರಿಸುತ್ತೇನೆ. ಈ ವಾಕ್ಯದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ವೈಯಕ್ತಿಕ ಜೀವನವನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ನಿಮ್ಮ ಕಾರ್ಯಗಳು ದೇವರ ಅನುಗ್ರಹದಲ್ಲಿ ಸಫಲಗೊಳಿಸುತ್ತಾರೆ. ನಿಮ್ಮ ವರಮಾನ ಮಾರ್ಗ, ದುಡಿತ ನಿಮಗೆ ಅನುಗ್ರಹವಾಗುತ್ತದೆ. ಹಲ್ಲೆಲೂಯಾ. ನಿಮ್ಮ ವಿದ್ಯಾಭ್ಯಾಸ ನಿಮಗೆ ಅನುಗ್ರಹವಾಗುತ್ತದೆ. ನಿಮ್ಮ ಆರೋಗ್ಯ ನಿಮಗೆ ಅನುಗ್ರಹಿಸಲ್ಪಡುತ್ತದೆ. ನಿಮ್ಮ ಸಂಬಂಧಗಳು ಅನುಗ್ರಹಿಸಲ್ಪಡುತ್ತದೆ. ನಿಮ್ಮ ಮಾತುಕತೆ ನಿಮಗೆ ಅನುಗ್ರಹ ಉಂಟಾಗುತ್ತದೆ. ನಿಮ್ಮ ಪರಸ್ಪರ ಪ್ರೀತಿಯಿಂದ ಬಾಳಿರಿ. ನಿಮ್ಮ ಕುಟುಂಬದಲ್ಲಿ ನೀವು ಅನುಗ್ರಹಿಸಲ್ಪಡುತ್ತೀರಾ. ಹಲ್ಲೆಲೂಯಾ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.